ನೋಡಿ, ಮೊದಲು ನೀವು ಬೇರಿಂಗ್ಸಿಗೆ ಗ್ರೀಸ್ ಹಾಕ್ಬೇಕಂದ್ರೆ ಮೊದಲು ಇದನ್ನೇ ಬಿಚ್ಕೋಬೇಕಾಗತ್ತೆ ಈ ಸೈಡ್. ಓಕೆ, ಮೊದಲು ಪುಲ್ಲಿ ಸೈಡೇ ಬಿಚ್ಕೊಂಡು ಆಮೇಲೆ ಗ್ರೀಸ್ ಹಾಕಿ ಆಮೇಲೆ ನೀವು ಈ ಸೈಡ್ ಬಿಚ್ಕೊಂಡು ಬ್ಲೇಡೆಲ್ಲ ಕ್ಲೀನ್ ಮಾಡಬೇಕಾಗತ್ತೆ. ಓಕೆ, ನಾವಿಲ್ಲಿ ಗ್ರೀಸ್ ಹಾಕಲ್ಲ ಅಂದರೆ ಇಲ್ಲಿಗೇನು ಜಾಸ್ತಿ ಗ್ರೀಸ್ ಪ್ರತಿ ಏನು ಬೇಕಾಗಲ್ಲ. ಬಟ್ ಯಾವಾಗಾದ್ರೂ ಸರ್ವಿಸ್ ಮಾಡೋಕ್ಕೆ ಕುತ್ಕೊಂಡಾಗ ಇದನ್ನು ಬಿಚ್ಚಿ ಇಲ್ಲಿ ಗ್ರೀಸ್ ಹಾಕ್ಕೊಳ್ಳಿ. ಗ್ರೀಸ್ ಹಾಕ್ಕೊಂಡು ಇದನ್ನೆಲ್ಲ ಪುಲ್ಲಿ ಎಲ್ಲ ಇಲ್ಲಿ ಫಿಟ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಈ ಕಡೆ ಈ ಸೈಡು ಬಿಚ್ಕೊಳ್ಳಿ. ಓಕೆ, ಆವಾಗ ನಿಮಗೆ ಕೆಲಸ ಪರ್ಫೆಕ್ಟ್ ಆಗುತ್ತೆ. ನೀವು ಇದನ್ನು ಬಿಚ್ಕೊಂಡು ಆಮೇಲೆ ಅದನ್ನ ಬಿಚ್ಕೊಂಡು ಆ ಕಡೆಯಿಂದ ಹೊಡೆದ್ರಿ ಅಂದರೆ ಇದು ಸ್ಟಕ್ ಆಗಿಬಿಡುತ್ತೆ. ಓಕೆ, ಮೊದಲು ಈ ಸೈಡ್ ಬಿಚ್ಕೊಂಡು ಗ್ರೀಸ್ ಹಾಕ್ಕೊಳ್ಳಿ. ಅದ ನಂತರ ಈ ಸೈಡು ನೀವು ಮಾಡ್ಕೋಬೇಕು. ಬ್ಲೇಡ್ಸ್ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಓಕೆ ನೋಡಿ, ಈ ಕಡೆ ಈ ಪುಲ್ಲಿ ಸೈಡ್ ಬಿಚ್ಚುವಾಗ ಈ ಥರ ಪುಲ್ಲರ್ ಅಂತ ಬೇಕಾಗುತ್ತೆ. ಈ ಬೇರಿಂಗ್ ಪುಲ್ಲರ್ ಅಂತ ಕರೀತಾರೆ ಈ ಇನ್ಸ್ಟ್ರೂಮೆಂಟ್ನ. ಪುಲ್ಲಿ ಬರದೇ ಇದ್ದರೆ ಸ್ವಲ್ಪ ಟೈಟ್ ಆಗಿದೆ, ಹೋಗಿದ್ದು ಸ್ಟಕ್ ಆಗಿದೆ ಅಂದಾಗ ಈ ಥರ ಪುಲ್ಲರ್ ಯೂಸ್ ಮಾಡಬೇಕಾಗತ್ತೆ. ಪುಲ್ಲಿ ಹೊರ ತೆಗಿಬೇಕಾದ್ರೆ ಈ ಬೇರಿಂಗ್ ತೆಗಿಯುವಾಗ ಇದು ಯೂಸ್ ಮಾಡ್ತಾರೆ. ಈ ಥರ ಯಾವ್ದಾದ್ರು ನಮಗೆ ಈ ಥರ ಟೈಟ್ ಆದರೆ ಪುಲ್ಲಿಗಳು ಈ ಥರ ಪುಲ್ಲರಲ್ಲಿ ಹಾಕ್ಬಿಟ್ಟು ತೆಗಿಬೇಕಾಗುತ್ತೆ. ಇದು ಆಟೋಮೊಬೈಲ್ಸ್ ಅಂಗಡಿಗಳಲ್ಲಿ ಸಿಗುತ್ತೆ. ಯಾವ್ದಾರು ಇಸ್ಕೊಂಬಂದು ತೆಗಿಬೇಕಾಗತ್ತೆ. ಓಕೆ, ಇದರಲ್ಲಿ ನೋಡಿ ಈ ಥರ ಪುಲ್ಲಿ ತೆಗೆದಾಗ ಇದ್ರ ಜೊತೆಗೆ ಒಂದು ಇದು ಬರುತ್ತೆ ಕೀ, ಅದು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. ಓಕೆ ನೋಡಿ, ಈ ಸೈಡು ಬೇರಿಂಗ್ಸ್ ಇರುತ್ತೆ. ಓಕೆ, ಒಂದು ಸೈಡ್ ಬೇರಿಂಗ್ಸ್ ಇರುತ್ತೆ. ಈ ಡಬಲ್ ಬಕೆಟ್ ಪಂಪಲ್ಲಿ 2 ಸೈಡ್ ಬೇರಿಂಗ್ ಇರುತ್ತೆ. ಈ ಸಿಂಗಲ್ ಬಕೆಟಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಪಂಪಲ್ಲೂ ಒಂದು ಸೈಡ್ ಅಷ್ಟೇ ಬೇರಿಂಗ್ಸ್ ಇರುತ್ತೆ. ಕೆಲವೊಂದು ಡಿಸೈನಲ್ಲಿ ಮಾತ್ರ 2 ಟೈಪ್ ಇರುತ್ತೆ ಸಿಂಗಲ್ ಬಕೆಟ್ ಪಂಪಲ್ಲೂ. ಈ ಬೇರಿಂಗ್ ಸೈಡ್ ಬಿಚ್ಬಿಟ್ಟು ಆ ಬೇರಿಂಗಿಗೆ ಸ್ವಲ್ಪ ಯಾವ್ದಾದ್ರು ಗ್ರೀಸ್ ಇದ್ದರೆ, ಅಂದರೆ ಬೇರಿಂಗ್ ಗ್ರೀಸೇ ಸಿಗುತ್ತೆ ನಿಮಗೆ. ಸ್ವಲ್ಪ ಹುಷಾರಿ, ಗ್ಯಾಸ್ಕೆಟ್ ಇರುತ್ತೆ ಅದರಲ್ಲಿ. ನೋಡಿ ಈ ಥರ ಇರುತ್ತೆ. ನೋಡಿ, ಇದರೊಳಗೆ ಸ್ವಲ್ಪ ಗ್ರೀಸ್ ಹಾಕಿ, ಗ್ರೀಸು. ಓಕೆ, ಈ ಬೇರಿಂಗ್ಸ್ ಒಳಗೆ ಸ್ವಲ್ಪ ಗ್ರೀಸ್ ಹಾಕಿದರೆ ಅನುಕೂಲ ಆಗುತ್ತೆ ನಿಮಗೆ. ಓಕೆ ಓಕೆ ಈ ಸೈಡು ಹಿಂಗೆ ಬೇರಿಂಗ್ಸ್ ಇರುತ್ತೆ. ಈ ಬೇರಿಂಗ್ಸ್ ಒಳಗೆ ಹಿಂಗೆ ಗ್ರೀಸ್ ಹಾಕ್ಬೇಕಾಗತ್ತೆ, ಸ್ವಲ್ಪ ಗ್ರೀಸ್. ಓಕೆ, ಆಯಿತು, ಇಟ್ಕೊಳಪ್ಪ. ಓಕೆ ನೋಡಿ, ಇದರಲ್ಲೊಂದು ಬೇರಿಂಗ್ಸ್ ಇದೆ. ಆ ಬೇರಿಂಗ್ ನಂಬರ್ ನೋಡಿ, ಬೇರಿಂಗ್ ನಂಬರ್ ಬಂದ್ಬಿಟ್ಟು 6303. ಇದು ಸ್ವಲ್ಪ ಇಂಪಾರ್ಟೆಂಟು. ಇಲ್ಲಿ ನಂಬರ್ ಕಾಣುತ್ತೆ. ಓಕೆ, ನೋಡಿ 6303 ಅಂತೇಳಿ ಇದು ಅಂಗಡಿಗಳಲ್ಲಿ ಸಿಗುತ್ತೆ. ಏನಾದರೂ ಬೇರಿಂಗ್ಸ್ ಹೋಗಿದ್ರೆ ಇವಾಗ ಕೇಳಿದ್ರೆ ಕೊಡ್ತಾರೆ 6303 ಅಂತ. ಓಕೆ, ಇದನ್ನು ನೀವು ಸ್ವಲ್ಪ ಗ್ರೀಸ್ ಬಿಚ್ಚಿ ಹಾಕ್ತಾ ಇರಬೇಕು. ವರ್ಷಕ್ಕೆ ಒಂದು ಸತಿ ಮಾಡಿದ್ರೆ ಸಾಕಾಗುತ್ತೆ ಈ ಥರ ಗ್ರೀಸ್ ಬಿಚ್ಚಿ. ಓಕೆ, ನೋಡಿ ಇದು 6303 C3 ಅಂತ. ಈ C3 ಅನ್ನೋದನ್ನ ಹೇಳಿದ್ರೆ ಕೊಡ್ತಾರೆ ಇದ್ದರೆ. ಓಕೆ, ಬಟ್ ಬೇರಿಂಗ್ ಸಂಖ್ಯೆ ಬಂದ್ಬಿಟ್ಟು 6303. ನೋಡಿ ಈ ಥರ ಫಿಟ್ ಮಾಡಬೇಕಾಗತ್ತೆ. ಬೇರಿಂಗ್ ಸೈಡ್ ಇದು ಒಂದು ಸೈಡು ಬ್ಲೇಡ್ ಸೈಡ್ ಇದೆ, ಇನ್ನೊಂದು ಸೈಡ್ ಬೇರಿಂಗ್ ಸೈಡು. 2 ಸೈಡು ನಿಮಗೆ ತೋರಿಸಿದ್ದೇವೆ ಯಾವ ಥರ ಸರ್ವಿಸ್ ಮಾಡ್ಕೋಬೇಕಾಗತ್ತೆ ಅಂತ. ಓಕೆ, ಇದಕ್ಕೆ ಬೇಕಾಗಿರೋ ಟೂಲ್ಸು ಅಲನ್ ಕೀ 5 ನಂಬರು, 4 ನಂಬರು, 6 ನಂಬರು, 4, 5, 6 ಅಲನ್ ಕೀ.
ಮತ್ತು ನಿಮಗೆ ಪುಲ್ಲಿ ಬಿಚ್ಚೋದಕ್ಕೆ ಪುಲ್ಲರ್ ಇದ್ದರೆ ಒಳ್ಳೆಯದು, ಇಲ್ಲದೇ ಇದ್ದರೆ ನೀವು ಹಂಗೆ ಬಿಚ್ಬೋದು ಅಷ್ಟೇ. ಇನ್ನೇನು ಬೇಕಾಗಲ್ಲ. ಪೇಪರ್ ಗ್ಯಾಸ್ಕೆಟ್ ಒಂದು ಬೇಕಾಗುತ್ತೆ, ಪೇಪರ್ ಗ್ಯಾಸ್ಕೆಟು, ಅಲನ್ ಕೀ, ಡೀಸಲ್ಲು, ಈ ಥರ ಐಟಮ್ಸ್ ಎಲ್ಲ ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಮೊದಲು ಯಾವ ಥರ ಎಲ್ಲಿಗಿತ್ತು ಪುಲ್ಲಿ ಅದೇ ಅಲ್ಲಿಗೆ ಸೆಟ್ ಮಾಡ್ಕೋಬೇಕಾಗತ್ತೆ ಇದನ್ನು. ಅದಕ್ಕೆ ನೀವು ಮೊದಲು ಫೋಟೋ ಹೊಡ್ಕೊಂಡ್ರೆ ಒಳ್ಳೆಯದು ಬಿಚ್ಚೋಕ್ಕಿಂತ ಮುಂಚೆ. ಓಕೆ, ಎಲ್ಲ ಅಲನ್ ಕೀನೇ ಇದೆ. ಇದನ್ನು ಬಿಚ್ಚೋದಕ್ಕಂದ್ರೆ ನಿಮ್ಗೊಂದು ಅಲನ್ ಕೀ ಸೆಟ್ ಬೇಕಾಗುತ್ತೆ. ಈ ಥರ ವುಡ್ ಇಟ್ಕೊಂಡು ಹಿಂಗೆ ಹೊಡೆದ್ರೆ ಸ್ವಲ್ಪ ಒಳಕ್ಕೆ ಹೋಗುತ್ತೆ ಅದು. ಓಕೆ, ನೋಡಿ, ಮೊದಲು ಇದು ಆಯಿಲ್ ತೆಗೆಯೋ ನಟ್ಟು. ಓಕೆ, ಇದು ಆಯಿಲ್ ಚೇಂಬರು. ಈ ಆಯಿಲ್ ಚೇಂಬರ್ ಆಯಿಲ್ ಇದ್ದರೆ ಮೊದಲು ಇದು ಡ್ರೈನ್ ನಟ್ಟಿಂದ ಆಯಿಲ್ ತೆಗಿಬೇಕಾಗತ್ತೆ ಹೊರಗೆ. ಓಕೆ, ಆಯಿಲ್ ತೆಗೆದಾದ್ಮೇಲೆ ಈ ಪೋರ್ಷನ್ ಬಿಚ್ಚಬೇಕಾಗತ್ತೆ. ಈ ಪ್ಲೇಟು ಇದು ಅಲನ್ ಕೀಯಿಂದ ಇರುತ್ತೆ. ಅಲನ್ ಕೀ ಹಾಕ್ಬಿಟ್ಟು ಆ ಪೋರ್ಷನ್ ಬಿಚ್ಚಬೇಕಾಗತ್ತೆ. ಮುಂದೆ ಕಿಡ್ಕ ವಿಡಿಯೋ ಕೆಳಗೆ ಬರ್ತೈತಿ. ಕೊಡು ಏನ್ರಿ ಒಂದು ಕೆಳಕ್ಕೆ. ಇಂಥದ್ದು ಏನು ಕೊಡ್ಬೇಡ, ಕನ್ಫ್ಯೂಸ್ ಆಗ್ತಾರೆ. ಅದೇನಕ್ಕೆ ಹೊರಗೆ ಕಾಣಬಾರ್ದು ಒಂಚೂರು. ಎರಡು ನಟ್ಟಿದ್ರು ಕೊಡು ಸುಮ್ಮನೆ. ದಪ್ಪ ಯಾರು ನಟ್ಟಿದ್ರು ಕೊಡು. ನೋಡಿ, ಇದು 5 ನಂಬರು ಅಲನ್ ಕೀ ಸ್ಪಾನರ್ ಅಂತ ಕರೀತಾರೆ. ಈ ಅಲನ್ ಕೀ ಸ್ಪಾನರಲ್ಲಿ ಬಿಚ್ಚೋದು. ಇದು ಅಲನ್ ಕೀನ ಬೋಲ್ಟ್ ಇರುತ್ತೆ. ಓಕೆ, ಮಾಮೂಲಿ ಬೋಲ್ಟ್ ಇರೋದಿಲ್ಲ ಇದರಲ್ಲಿ, ಅಲನ್ ಕೀ ಬೋಲ್ಟ್ ಇರುತ್ತೆ. ಓಕೆ, ಈ ಥರ ನೋಡಿ, ಅಲನ್ ಕೀ 5 ನಂಬರ್ಸ್ 5 ನಂಬರ್ ಇರುತ್ತೆ. ನೀವು ಅಂಗಡಿಲಿ ಹೋಗಿ ಕೇಳಿದ್ರೆ 5 ನಂಬರ್ದು ಅಲನ್ ಕೀ ಸ್ಪಾನರ್ ಕೊಡ್ತಾರೆ. ಓಕೆ, ಈ ಥರ 4 ಬೋಲ್ಟು ಬಿಚ್ಚಿ ಅಲನ್ ಕೀ ಬೋಲ್ಟ್ ಬಿಚ್ಚಿದಾದ್ಮೇಲೆ ಈ ಪ್ಲೇಟ್ ಹೊರ ತೆಗಿಬೇಕಾಗತ್ತೆ. ನೋಡಿ, ಇದೊಂದು ಸ್ವಲ್ಪ ಗಟ್ಟಿ ಇರುತ್ತೆ. ಸ್ವಲ್ಪ ಹಿಂಗೆ ಹೊಡೆದ್ರೆ ಅದರೆಲ್ಲರೂ ಒಂದು ಸ್ಕ್ರೂ ಡ್ರೈವರ್ ಹೊಡೆದ್ರೆ ಹಂಗೆ ಬರುತ್ತೆ ನೋಡಿ. ಓಕೆ, ನೋಡಿ, ಸ್ವಲ್ಪ ಬಿಡಿಸ್ಕೊಳ್ಳಿ. ಬಿಡಿಸಿದಾದ್ಮೇಲೆ ಈ ಥರ ತೆಗೀರಿ. ಓಕೆ, ಇದನ್ನ ಸೇಫಾಗಿ ಇಟ್ಬಿಡಿ ಇದು ಪ್ಲೇಟು. ಓಕೆ, ಇದರಲ್ಲಿ ಗ್ಯಾಸ್ಕೆಟ್ ಇರುತ್ತೆ. ಈ ಗ್ಯಾಸ್ಕೆಟ್ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಬಾರ್ದು. ಓಕೆ, ಇದು ಇಂಪಾರ್ಟೆಂಟು. ನೋಡಿ, ಇದು ಸೈಡ್ ಪ್ಲೇಟು, ಆಯಿಲ್ ಚೇಂಬರ್ ಸೈಡ್ ಪ್ಲೇಟ್ ಇದು. ಓಕೆ, ನೋಡಿ, ಇದು ಬಿಚ್ಚಿದಾದ್ಮೇಲೆ ಯಾವ ಥರ ಕಾಣುತ್ತೆ ಅಂತ ಇದರೊಳಗೆ ನೋಡಿ, ಈ ಥರ ಇರುತ್ತೆ. ಓಕೆ, ನೋಡಿ, ಇದರಲ್ಲಿ ಮತ್ತೆ ಒಳಗೆ 4 ಅಲೈನ್ ಬೋಲ್ಟ್ ಇದ್ದಾವೆ. ನೋಡಿ, ಇದು ಈ ಬೋಲ್ಟು 1 2 3 4. ನೋಡಿ, ಇದನ್ನು ನೀವು ಬಿಚ್ಕೊಳ್ಳಿ. ಓಕೆ, ಸ್ವಲ್ಪ ಸ್ಟಾರ್ಟಿಂಗ್ ಬಿಗಿಯಾಗಿರ್ತವೆ, ಸ್ವಲ್ಪ ಟೈಟ್ ಇರ್ತವೆ. ಇವಾಗ ಲೂಸ್ ಮಾಡ್ಕೋಬೇಕಾಗತ್ತೆ.
ಅದೆಷ್ಟು ನಂಬರ್ ನೋಡಪ್ಪ? 6 ನೋಡಿ, ಹಲನ್ ಕೀ ಅದು 6 ನಂಬರು. ಸ್ವಲ್ಪ ಟೈಟ್ ಇರುತ್ತೆ, ಯಾವಾಗ ಒಂದು ಇಬ್ಬರಿದ್ದರೆ ಅನುಕೂಲ ಆಗುತ್ತೆ ನಿಮಗೆ ಬಿಚ್ಚುವಾಗ. ಇಲ್ಲ, ಹೊಡ್ಕೋಬೇಕು ಅದು ಸ್ವಲ್ಪ. ನೋಡಿ, ಸ್ವಲ್ಪ ಓವರ್ ಟೈಟ್ ಇರುತ್ತೆ, ಸ್ವಲ್ಪ ಹುಷಾರಾಗಿ ಬಿಚ್ಕೋಬೇಕಾಗತ್ತೆ. ಬರ್ತಾಯಿಲ್ಲ ನೋಡಿ, ಸ್ವಲ್ಪ ಒಳಗಡೆದು ಟೈಟ್ ಇರುತ್ತೆ, ಸ್ವಲ್ಪ ನೀವು ಅದಕ್ಕೆ ಪೈಪ್ ಆಗ್ಬೇಕು, ಪೈಪು. ಬಿಚ್ಚು ನೋಡಿ, ಈ ಥರ ಅಲಂಕಿ ಸ್ವಲ್ಪ ಓವರ್ ಟೈಟ್ ಇದ್ದರೆ ಈ ಥರ ಯಾವ್ದಾದ್ರು ಪೈಪಿಂಗ್ ಒಳಗಡೆ ಹಾಕ್ಬಿಟ್ಟು ತೆಗೆದ್ರೆ ಬೇಗ ಬರುತ್ತೆ ಇದು. ನೋಡಿ, ಈ ಥರ ಟೈಟ್ ಇದ್ದರೆ ಓಕೆ. ಸಾಕು, ಇದು ಸ್ಕ್ರೂಡ್ರೈವರ್ ಬಿಚ್ಚು. ಇದು ವ್ಯಾಕ್ಯೂಮ್ ಪಂಪು, ಮಿಲ್ಕಿಂಗ್ ವ್ಯಾಕ್ಯೂಮ್ ಪಂಪ್ ರಿಪೇರಿ. ಆ್ಯಕ್ಚುಲಿ ಸರ್ವಿಸ್ ಯಾವ ಥರ ಮಾಡೋದು ಅಂತ, ಒಳಗಡೆ ಏನಾದರೂ ಹಾಲು ಹೋದರೆ ಇದನ್ನ ಸರ್ವಿಸ್ ಮಾಡಬೇಕಾಗತ್ತೆ. ಓಕೆ, ನೋಡಿ, ಇದು ಸಪ್ರೇಟಾಗಿ, ಇದು ಅಲನ್ ನೆಟ್ ಬರುತ್ತೆ, ಇದು ಸಪ್ರೇಟಾಗಿ ಇಟ್ಕೊಳ್ಳಿ, ಮಿಕ್ಸ್ ಮಾಡೋಂಗಿಲ್ಲ. ಓಕೆ, ಇದು ಸ್ವಲ್ಪ ಉದ್ದ ಬರುತ್ತೆ, ಗೊತ್ತಾಗ್ಬಿಡುತ್ತೆ ಇದು ಒಳಗಡೆ ಇದು. ಓಕೆ, ನೋಡಿ ಈ ಥರ ನೋಡಿ, ಈ ಥರ ಬಿಚ್ಚಿದ್ಮೇಲೆ ನೋಡಿ. ಓಕೆ, ಸೈಡಿಗಿಡೋದು. ಓಕೆ, ನೋಡಿ ಈ ಥರ ಇರುತ್ತೆ ಇದು. ಓಕೆ, ಈ ಜಾಗ ಏನಿದೆ ಇದು ವೇನ್ಸ್ ಒಳಗಡೆ ಕಾಣೋದು. ಈ ಸೈಡಿಗಿಡಿದು ಹಿಂದಕ್ಕಿಡು. ಓಕೆ, ನೋಡಿ, ಇದು ಇದರೊಳಗೆ ಆ್ಯಕ್ಚುಲಿ ಇದು ಮೆಕ್ಯಾನಿಸಮ್, ಇದು ವೇನ್ಸ್ ಇರುತ್ತೆ, ರೋಟ್ರ್ ಇರುತ್ತೆ ನೋಡಿ ಈ ಥರ. ಆ ಬ್ಲೇಡ್ಸ್ ತೆಗಿ ಪರವಾಗಿಲ್ಲ ನೋಡಿ, ಬ್ಲೇಡ್ಸ್ ಇರುತ್ತೆ ಈ ಥರ ವೇನ್ಸು. ಓಕೆ, ಇದನ್ನೆಲ್ಲ ನೀಟಾಗಿ ಡೀಸೆಲಲ್ಲಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಇದನ್ನ ಹಾಕ್ಬೇಕಾಗುತ್ತೆ. ಇದೆಲ್ಲ ಫ್ಯಾಟ್ ಕೂತಿರುತ್ತೆ, ಹಾಲೆಲ್ಲರೂ ಒಳಕ್ಕೆ ಹೋದರೆ ಓಕೆ, ಅವಾಗ ಏನಾಗುತ್ತೆ, ಇದು ಸ್ಟಕ್ ಆಗಿಬಿಡುತ್ತೆ ಪಂಪು. ಈಗ ಸ್ಟಕ್ ಆಗೋದು, ಪ್ರಾಬ್ಲಮ್ ಬರೋದು, ಈ ಥರ ಎಲ್ಲ ಆಗುತ್ತೆ. ಓಕೆ, ಇನ್ನು ಸ್ವಲ್ಪ ಎಲ್ಲ ಚೆಕ್ ಮಾಡ್ಕೋಬೇಕು. ಓಕೆ, ಸ್ವಲ್ಪ ಟೈಟಾಗಿರ್ಬೇಕಾಗತ್ತೆ ಅದು. ಓಕೆ, ಟೋಟಲಿ ನೋಡಿ, ಈ ಸರ್ಫೇಸ್ ಎರಡು ಈಕ್ವಲ್ ಆಗಿರಬೇಕು. ವೇರಿಯೇಷನ್ ಆಯಿತು ಅಂದರೆ ಸ್ಟಕ್ ಆಗ್ತಾ ಇರುತ್ತೆ ಅದು. ಇನ್ನು ಸ್ವಲ್ಪ ಎಲ್ಲ ಹೊರಗೆ ಬಂದರೆ ಸ್ಟಕ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಸ್ಟಾರ್ಟಿಂಗೆಲ್ಲ ಏನೂ ಆಗಿರೋದಿಲ್ಲ. ಓಕೆ, ಈ ಬ್ಲೇಡ್ಸನ್ನ ನಾವು ತೆಗೆದ್ಬಿಟ್ಟು ಡೀಸೆಲಲ್ಲಿ ಕ್ಲೀನ್ ಮಾಡಾಕ್ಬೇಕಾಗತ್ತೆ. ಓಕೆ, ಇಲ್ಲೆಲ್ಲ ಈ ಒಳಗಿರೋ ಸರ್ಫೇಸ್ನೆಲ್ಲ ಓಕೆ
ಇದನ್ನೆಲ್ಲ ಕ್ಲೀನ್ ಮಾಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನೋಡಿ ಇಲ್ಲಿ ಮೇಲ್ಗಡೆ ಇದೆಯಲ್ಲ ಈ ವ್ಯಾಕ್ಯೂಮ್ ಚೇಂಬರ್, ಇದನ್ನು ಬಿಚ್ಚಬೇಕಾಗತ್ತೆ. ಇದನ್ನು ಬಿಚ್ಚು. ಅದೇನಿದೆ ವ್ಯಾಕ್ಯೂಮ್ ಎಳ್ಕೊಳೋದು, ಇದು ಫಿಲ್ಟ್ರ್ ಇರುತ್ತೆ ಇದರೊಳಗಡೆ. ಓಕೆ, ಈ ಫಿಲ್ಟ್ರನ್ನ ಪ್ರತಿ ಸರಿ ಕ್ಲೀನ್ ಮಾಡ್ಬೇಕು ನೀವು 6 ತಿಂಗಳಿಗೆ ಒಂದು ಸತಿ. ಇಷ್ಟೊಂದೆಲ್ಲ ಬಿಚ್ಚೋ ಅವಶ್ಯಕತೆ ಇರಲ್ಲ, ಬಟ್ ಓಡದೇ ಇದ್ದಾಗ ಇದನ್ನೆಲ್ಲ ಬಿಚ್ಚಿ ಈ ಥರ ಮಾಡಬೇಕಾಗತ್ತೆ. ಬಟ್ ಈ ಫಿಲ್ಟ್ರ್ ಇರುತ್ತಲ್ಲ ಪ್ರತಿ 6 ತಿಂಗಳಿಗೆ ಒಂದು ಸರಿ ಬಿಚ್ಚಿ ನೀವು ಕ್ಲೀನ್ ಮಾಡ್ತಾ ಇರಬೇಕು. ಅಲ್ಲಿ ವ್ಯಾಕ್ಯೂಮ್ ಕನೆಕ್ಷನ್ ಕೊಡೋದು ಅದು ನೋಡಿ. ಈ ಥರ ಒಂದು ಗುಂಜು ಥರ ಇರುತ್ತೆ ಫಿಲ್ಟ್ರು. ಇದನ್ನ ಹೊರ ತೆಗೆದು ನೀಟಾಗಿ ಕ್ಲೀನ್ ಮಾಡಬೇಕು. ನಾವು ಯಾವಾಗಲೂ ಹುಷಾರಾಗಿ, ಗ್ಯಾಸ್ಕೆಟ್ ಮಾತ್ರ ತುಂಬ ಹುಷಾರಾಗಿರ್ಬೇಕಾಗತ್ತೆ. ಗ್ಯಾಸ್ಕೆಟ್ ಬ್ರೇಕ್ ಆದರೆ ನಿಮಗೆ ಲೀಕೇಜ್ ಆಗುತ್ತೆ ನೋಡಿ. ಈ ಥರ 2 ಗುಂಜು ಥರ ಇರುತ್ತೆ. ಇದರಲ್ಲಿ ಸ್ವಲ್ಪ ಮಣ್ಣು, ಡಸ್ಟು, ಫ್ಯಾಟು ಕಟ್ಕೊಂಡಿರುತ್ತೆ. ಇದನ್ನು ನೀವು ಕ್ಲೀನ್ ಮಾಡ್ಬೇಕು ಪ್ರತಿ 6 ತಿಂಗಳಿಗೆ ಒಂದು ಸತಿ. ಓಕೆ ನೋಡಿ, ಈ ಥರ ಎಲ್ಲ ಬಿಚ್ಚಿದ ಮೇಲೆ ಎಲ್ಲರೂ ಫೈನಲಿ ಇದನ್ನು ಫುಲ್ ಸ್ಟಕ್ ಆದಾಗ ಮಾತ್ರ ಈ ಥರ ಬಿಚ್ಚಬೇಕಾಗತ್ತೆ. ಯಾವಾಗಲೂ ಬಿಚ್ಚಕ್ಕೆ ಹೋಗ್ಬಾರ್ದು. ಫುಲ್ ಸರ್ವಿಸ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದೀವಿ ಅಷ್ಟೇ. ಓಕೆ ನೋಡಿ, ಇಲ್ಲಿಂದ ನೀವು ಸ್ವಲ್ಪ ಡೀಸೆಲ್ ಹಾಕಿದರೆ ಒಳಕ್ಕೆ, ಆ ಡೀಸೆಲ್ ಇಲ್ಲಿಗೆಲ್ಲ ಬರುತ್ತೆ ರೊಟೇಷನ್ನು ನೋಡಿ. ಈ ಥರ ರೊಟೇಷನ್ ಮಾಡ್ಕೊಂತ ನೀವು ಡೀಸೆಲ್ ಹಾಕ್ಬೇಕಾಗುತ್ತೆ. ರೊಟೇಷನ್ ಹಾಕಿದ್ರೆ ಡೀಸೆಲ್ ಹಾಕಿದ್ಮೇಲೆ ನೋಡಿ, ಈ ವೇನ್ಸ್ ಎಲ್ಲ ಹೊರ ತೆಗಿಬೇಕು. ಹೊರ ತೆಗೆದು ಎಲ್ಲ ಕ್ಲೀನ್ ಮಾಡಬೇಕು. ನಿಮಿಷ ನೋಡಿ, ಈ ವೇನ್ಸ್ ಎಲ್ಲ ಹೊರ ಬರುತ್ತೆ. ತೆಗೆದು ಈ ಥರ ಒಂದೊಂದು ನೋಡಿ, ಒಂದು ತೆಗೆದ್ರೆ ಸಾಕು ಬಿಡು ನೋಡಿ. ಈ ಥರ ಅಂದರೆ ನೀವು ಕ್ಲೀನ್ ಮಾಡುವಾಗ ಪ್ರತಿಯೊಂದು ತೆಗಿಬೇಕು. ಇದು ಹೊಸದು ಪಂಪು ಅಂತ ಒಂದು ತೆಗಿತೀವಿ ಅಷ್ಟೇ. ಕ್ಲೀನ್ ಮಾಡುವಾಗ ಪ್ರತಿಯೊಂದು ಎಲ್ಲ ವೇನ್ಸ್ ಹೊರಗೆ ತೆಗೆದುಬಿಟ್ಟು ಬ್ಲೇಡ್ಸ್ನ ನೀವು ಡೀಸೆಲಲ್ಲಿ ಕ್ಲೀನ್ ಮಾಡಬೇಕಾಗತ್ತೆ. ಫುಲ್ ರೋಟ್ರೆಲ್ಲ ಕ್ಲೀನ್ ಮಾಡಿ ಮತ್ತು ಇದೇ ಥರ ಅಸೆಂಬ್ಲಿ ಮಾಡಬೇಕಾಗತ್ತೆ. ಹಾಕು ನೋಡಿ, ಇಲ್ಲೊಂದು ಪೇಪರ್ ಗ್ಯಾಸ್ಕೆಟ್ ಇರುತ್ತೆ. ಇದ್ರ ನಡುವೆ ಇಲ್ಲಿದೆ ನೋಡಿ, ಈ ಪೇಪರ್ ಗ್ಯಾಸ್ಕೆಟ್ ಹಾಕ್ಬೇಕು. ಇಲ್ಲ ಇದ್ದರೆ ಅದು ಏನಾಗುತ್ತೆ, ಇಲ್ಲಿ ಇದಕ್ಕೆ ಟಚ್ ಆಗಿಬಿಡುತ್ತೆ. ಈ ಸರ್ಫೇಸ್ ಬಂದ್ಬಿಟ್ಟು ಇದಕ್ಕೆ ಟಚ್ ಆದಾಗ ಇಟ್ಕೊಳ್ಳುತ್ತೆ ಒಳಗಡೆ, ತಿರ್ಗೋದಿಲ್ಲ. ಅದಕ್ಕೆ ಒಂದು ಪೇಪರ್ ಗ್ಯಾಸ್ಕೆಟು, ಒಂದು ಪೇಪರ್ ಹಾಕ್ಬಿಟ್ಟು ಅಲ್ಲಿಗೊಂದು ನೋಡಿ, ಇಲ್ಲಿಗೊಂದು ಪೇಪರ್ ಅಂಟಿಸಿ ಎಲ್ಲ ಕ್ಲೀನ್ ಆದಮೇಲೆ, ಪೂರ್ತಿ ಎಲ್ಲ ಕ್ಲೀನಾಗಿ ಒಂದು ಗ್ಯಾಸ್ಕೆಟೆಲ್ಲ ಹಾಕಿದ್ಮೇಲೆ, ಪೇಪರ್ ಗ್ಯಾಸ್ಕೆಟ್ ಮಾಮೂಲಿ ಎಕ್ಸೈಸ್ ಶೀಟ್ ಹಾಕ್ಬಿಟ್ಟು ನೋಡಿ, ಇಲ್ಲಿಗೆ ಒಂದು ಎಕ್ಸೈಸ್ ಶೀಟ್ ಅಂಟಿಸಿ ಈ ಒಳಗಿಂದು ಎಷ್ಟಿದೆಯೋ ಗ್ಯಾಪು ಅಷ್ಟು ಕಟ್ ಮಾಡ್ಬೇಕಾಗತ್ತೆ ನಾವು ಗ್ಯಾಸ್ಕೆಟೆಲ್ಲ ಅದರಲ್ಲಿ. ಓಕೆ, ಪೂರ್ತಿ ಇಲ್ಲಿ ಒಂದು ಎಕ್ಸೈಸ್ ಶೀಟ್ ಹಿಂಗೆ ಅಂಟಿಸ್ಬಿಟ್ಟು ಏನು ಹಿಂಗೆ ಹೋಲ್ ಕಾಣುತ್ತೋ ಇಷ್ಟು ನಾವು ಒಳಗಡೆದು ಕಟ್ ಮಾಡ್ಬೇಕಾಗತ್ತೆ. ಅದೇ ಪೇಪರ್ ಗ್ಯಾಸ್ಕೆಟ್ ಆಗುತ್ತೆ. ಅದನ್ನ ಹಾಕೋದ್ರಿಂದ ಏರ್ ಲೀಕೇಜ್ ಆಗೋದು, ಆಯಿಲ್ ಲೀಕೇಜ್ ಆಗೋದು ಇರೋದಿಲ್ಲ. ಓಕೆ, ಅಸೆಂಬ್ಲಿ ಮಾಡೋದು ನೋಡಿ. ಇದನ್ನು ಮತ್ತೆ ಇದೇ ಥರ ಅಸೆಂಬಲ್ ಮಾಡೋದು. ಆಲ್ಮೋಸ್ಟ್ ತೊಂದರೆಗಳು ಬರೋದಿಲ್ಲ, ಬಂದಾಗ ಈ ಥರ ಮಾಡಬೇಕಾಗತ್ತೆ. ಇದು ಸಿಂಗಲ್ ಬಕೆಟ್ ಪಂಪು. ಡಬಲ್ ಬಕೆಟ್ ಪಂಪು ಸೇಮ್ ಇದೇ ಥರನೇ ಇರುತ್ತೆ, ಸ್ವಲ್ಪ ಡಿಸೈನ್ಸ್ ಎಲ್ಲ ಚೇಂಜ್ ಇರುತ್ತೆ. ಬಟ್ ಪ್ರೊಸೀಜರ್ ಎಲ್ಲ ಸೇಮ್. ಇದೇ ಥರ ಬಿಚ್ಚಬೇಕಾಗತ್ತೆ. ಒಳಗಡೆ ಬ್ಲೇಡ್ ಸಿಗೋ ತನಕ ಬಿಚ್ಚಬೇಕಾಗತ್ತೆ. ಆ ಬ್ಲೇಡ್ ತೆಗೆದ್ಬಿಟ್ಟು ಕ್ಲೀನ್ ಮಾಡಬೇಕಾಗತ್ತೆ ಡೀಸೆಲಲ್ಲಿ. ಆಮೇಲೆ ಒಳಗಡೆ ಏನಾದರೂ ಫ್ಯಾಟು ಗೀಟು ಮಿಲ್ಕ್ ಹೋಗಿದೆ ಎಲ್ಲದನ್ನು ಪ್ರತಿಯೊಂದು ಕ್ಲೀನ್ ಮಾಡಬೇಕು. ಅದರಲ್ಲಿ ಏನು ಗಲೀಜು ಇರಬಾರ್ದು, ಯಾವುದೇ ರೀತಿ ಡಸ್ಟ್ ಇರಬಾರ್ದು. ಈ ಡಸ್ಟ್ ಇರೋದ್ರಿಂದ ಅದೇನಾಗುತ್ತೆ, ಸ್ಟಕ್ ಆಗುತ್ತೆ, ಓವರ್ ಹೀಟ್ ಆಗೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ. ಗೊತ್ತಿಲ್ಲದಾಗ ಮಿಲ್ಕ್ ಅಂತೂ ಒಳಕ್ಕೆ ಹೋಗುತ್ತೆ. ಓಕೆ, ನೀವು ಮಿಸ್ಟೇಕ್ ಮಾಡಿದರೆ ಸಮಸ್ಯೆ ಆಗಿಬಿಡುತ್ತೆ. ಆದಷ್ಟು ಒಂದು ಟೈಟ್ ಮಾಡಬೇಕಾಗತ್ತೆ. ಲೂಸಾಗಿದ್ದರೆ ಏರ್ ಲೀಕ್ ಆಗಿಬಿಡುತ್ತೆ. ಸ್ವಲ್ಪ ಮೀಡಿಯಮ್ ಟೈಟು, ಓವರ್ ಟೈಟು ಮಾಡಬಾರ್ದು, ಮೀಡಿಯಮ್ ಟೈಟ್ ಮಾಡಬೇಕಾಗತ್ತೆ.
ಥರ ನೋಡಿ, ಪೈಪಲ್ಲಿ ಒಂದು ಚಿಕ್ಕ ಪೈಪ್ ತಗೊಂಡು ಈ ಥರ ಟೈಟ್ ಮಾಡಬೇಕಾಗತ್ತೆ. ನಿಮಗೆ ಗ್ರಿಪ್ ಸಿಗ್ಲಿಲ್ದಿದ್ರೆ ನಟ್ಟು ಅಂದರೆ ತುಂಬ ಓವರ್ ಟೈಟ್ ಮಾಡಬೇಡಿ, ಮೀಡಿಯಮ್ ಬ್ರಾಂಚು ಫುಲ್ ಥ್ರೆಡ್ ಎಂಡ್ ಆಗೋ ತನಕ. ತುಂಬ ಓವರಾಗಿ ಮಾಡಿದ್ರೆ ಒಳಗೆ ಕಟ್ಟಾಗ್ಬಿಡುತ್ತೆ, ಮತ್ತು ಪಂಪೇ ಯೂಸ್ ಇಲ್ದಂಗೆ ಆಗ್ಬಿಡುತ್ತೆ ಒಳಗಡೆ ಕಟ್ಟಾದರೆ. ಓಕೆ, ಇದು ಸಿಂಪಲ್ಲಾಗಿ ಈ ಥರ ಸರ್ವಿಸ್ ಮಾಡೋದು, ಬಿಚ್ಚಿಬಿಟ್ಟು ಒಳಗಡೆ ಎಲ್ಲ ನೋಡೋದು. ಓಕೆ, ಪುಲ್ಲಿ ತಿರುಗಿಸಿ ನೋಡಿ, ಹಿಂದ್ಗಡೆ ನೋಡಿ ಈ ಥರ ಪುಲ್ಲಿ ತಿರುಗಿಸಿದಾಗ ಅದು ತಿರುಗಬೇಕಾಗತ್ತೆ. ಟೈಟ್ ಬರಬಾರ್ದು ಜಾಸ್ತಿ, ಸ್ವಲ್ಪ ಟೈಟ್ ಬಂದೇ ಬರುತ್ತೆ, ಬಟ್ ತೀರಾ ಓವರ್ ಟೈಟ್ ಆಗಬಾರ್ದು. ಸಾಕು 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 ನೋಡು, ಪುಲ್ಲಿ ಟೈಟ್ ನೋಡು, ಪುಲ್ಲಿ ತಿರುಗಿಸಿ ನೋಡು. ಸಾಕು ಬಿಡು. ಸಾಕು ಸಾಕು, ಓವರ್ ಟೈಟ್ ಮಾಡಿಬಿಡ. ನೋಡಿ ನೋಡಿ, ಇದೊಂದು ಫಿಲ್ಟ್ರ್. ಇದು ಇದ್ರೆ ಆಯಿಲ್ ಚೇಂಬರಿಂದ ಫಿಲ್ಟ್ರ್ ಅಂದರೆ ಇಲ್ಲಿಂದ ಆಯಿಲ್ ಎಳ್ಕೊಂಡು ಪಂಪಿಗೆ ಸಪ್ಲೈ ಆಗುತ್ತೆ, ಅಂದರೆ ಬ್ಲೇಡ್ಸ್ಗೆ ಬೇರಿಂಗ್ಸ್ಗೆ ಸಪ್ಲೈ ಆಗುತ್ತೆ. ಈ ಬಟ್ಟೆ ಹಾಕಿದ್ರೆ ನೋಡಿ, ಈ ಬಟ್ಟೆನೇ ಫಿಲ್ಟ್ರ್ ಅಲ್ಲ, ಆ ಥರ ವರ್ಕ್ ಆಗುತ್ತೆ. ಅಂದರೆ ಈ ಬಟ್ಟೆಯಿಂದ ಫಿಲ್ಟ್ರ್ ಆಗ್ಬಿಟ್ಟು ಹೋಗುತ್ತೆ. ನೀವು ಯಾವಾಗಾರ ಹಾಲು ಹೋದಾಗ ಈ ನಟ್ಟು ಸ್ವಲ್ಪ ಲೂಸ್ ಮಾಡಿ ಈ ಬಟ್ಟೆ ಹೊರ ತೆಗೆದು ಕ್ಲೀನ್ ಮಾಡಿ ಹಾಕ್ಬೇಕಾಗತ್ತೆ. ಓಕೆ, ಇದೊಂದು ಫಿಲ್ಟ್ರ್ ಕ್ಲೀನಿಂಗು. ಓಕೆ, ಇದೊಂದು ಸ್ವಲ್ಪ ಇದನ್ನ ಹೊರಗೆ ತೆಗೆದು ಬಟ್ಟೆನ ಮತ್ತೆ ಹಂಗೆ ಒಳಗೆ ಹಾಕ್ಬೇಕಾಗತ್ತೆ. ಇದು ಸ್ವಲ್ಪ ಲೂಸ್ ಮಾಡ್ಕೊಂಡ್ರೆ ಬರುತ್ತೆ ಇದು. ಓಕೆ, ಅದೊಂದು ಮಾಡ್ಕೊಳ್ಳಿ. ಆಯ್ತು, ಫಿಟ್ ಮಾಡಿ ನೋಡಿ. ಒಳಗಡೆದೆಲ್ಲ ರೆಡಿ ಆದಮೇಲೆ ಓಕೆ, ಈ ಥರ ಸೈಡ್ ಚೇಂಬರು, ಏನು ಆಯಿಲ್ ಚೇಂಬರಿಗೆ ನಾವು ಸೈಡ್ ಪ್ಲೇಟ್ ಹಾಕ್ತಾಯಿದ್ದೀವಿ, ಎಂಟು ಕ್ಯಾಪ್ ಥರ. ಇದರಲ್ಲಿ ಆಯಿಲ್ ಮಾನಿಟರ್ ಆಗುತ್ತೆ. ಓಕೆ, ನಿಮಗೆ ಹಾಲು ಎಲ್ಲರೂ ಒಳಗೆ ಹೋದರೆ ಈ ಗ್ಲಾಸ್ ಏನಿದೆ ಆ ಗ್ಲಾಸ್ ಒಳಗೆ ಗೊತ್ತಾಗುತ್ತೆ ನಿಮಗೆ. ಹಾಲು ವೈಟ್ ಬರುತ್ತೆ ಅದರಲ್ಲಿ ಗ್ಲಾಸ್ ಒಳಗೆ. ಇಲ್ಲ ಅಲ್ಲಿ ಕಾಣದಿದ್ರೂ ಸ್ಟಕ್ ಆಗಿಬಿಡುತ್ತೆ ಪಂಪು. ಈ ಒಳಗಡೆ ಒಂದು ಪೇಪರ್ ಗ್ಯಾಸ್ಕೆಟ್ ಹಾಕೋದು ಹೇಳಿದ್ವಲ್ಲ, ಅದನ್ನು ಮರಿಬಾರ್ದು. ಗ್ಯಾಸ್ಕೆಟು ಇನ್ನು ತುಂಬ ಇಂಪಾರ್ಟೆಂಟು, ಪೇಪರ್ ಗ್ಯಾಸ್ಕೆಟ್. ಅದಿಲ್ಲ ಅಂದರೆ ಸ್ಟಕ್ ಆಗಿಬಿಡುತ್ತೆ. ಓಕೆ, ಇದು ಸಿಂಗಲ್ ಬಕೆಟ್ ಪಂಪು. ಡಬಲ್ ಬಕೆಟು ಸ್ವಲ್ಪ ಸಿಮಿಲರ್ ಇರುತ್ತೆ, ಬಟ್ ಸೇಮ್ ಇರೋದಿಲ್ಲ. ಅದು ಸ್ವಲ್ಪ ಎಲ್ಲ ಬಿಚ್ಚೋದಿರುತ್ತೆ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಇದು ಸಿಂಗಲ್ ಬಕೆಟ್ ಪಂಪ್, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಎಲ್ಲ ಸಿಂಗಲ್ ಬಕೆಟ್ ಎಲ್ಲ ಪಂಪ್ಗಳು ಇದೇ ಥರ ಇರುತ್ತೆ. ಇದರಲ್ಲೂ ಬೇರೆ ಬೇರೆ ಮಾಡಲ್ಸ್ ಬರುತ್ತೆ ಸಿಂಗಲ್ ಬಕೆಟಲ್ಲಿ, ಬಟ್ ಆಲ್ಮೋಸ್ಟ್ ಎಲ್ಲ ಸೇಮ್ ಪ್ರೊಸೀಜರು, ಸೇಮ್ ಮೆಥಡು ಇದೇ ಥರ ಇರುತ್ತೆ ಪಂಪ್ಗಳು. ಇದು ವ್ಯಾಕ್ಯೂಮ್ ಪಂಪು, ಮಿಲ್ಕ್ ವ್ಯಾಕ್ಯೂಮ್ ಪಂಪು. ಓಕೆ, ನೋಡಿ ಸೈಡ್ ಪ್ಲೇಟೆಲ್ಲ ಆದಮೇಲೆ ಇದು ಫಿಲ್ಟ್ರು. ಇದನ್ನು ಮಾತ್ರ ನೋಡಿ, ಇದೆಲ್ಲ ಏನು ಬಿಚ್ಚಕ್ಕೆ ಹೋಗ್ಬೇಡಿ. ಇದನ್ನು ಮಾತ್ರ ಫಿಲ್ಟ್ರನ್ನ ಪ್ರತಿ ಒಂದು 6 ತಿಂಗಳಿಗೆ ಒಂದು ಸತಿ ಬಿಚ್ಚಿ ನೀವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಓಕೆ, ಕಂಪಲ್ಸರಿ. ಇದರಲ್ಲೊಂದು ಗ್ಯಾಸ್ಕೆಟ್ ಇರುತ್ತೆ, ಅದು ತುಂಬ ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಓಕೆ, ನೋಡಿ ಇದೇ ಥರ ಒಂದು ನೀವು ಬಿಚ್ಚೋಕ್ಕಿಂತ ಮುಂಚೆ ಒಂದು ವೀಡಿಯೋ ಇಲ್ಲ ಫೋಟೋ ತಗೋಬೇಕಾಗತ್ತೆ, ಯಾವ ಥರ ಇತ್ತು ಅಂತೇಳಿ ಪೊಸಿಷನಿಂಗು. ಅದೇ ಪೊಸಿಷನಲ್ಲೇ ಫಿಟ್ ಮಾಡ್ಬೇಕು ಪ್ರತಿ ಸರಿ. ಏನಾದ್ರು ಮಿಸ್ ಆಯಿತು ಅಂದರೆ ಮತ್ತು ಪ್ರಾಬ್ಲಮ್ ಶುರುವಾಗುತ್ತೆ. ಆಲ್ಮೋಸ್ಟ್ ನಿಮಗೆ ಗೊತ್ತಾಗಲಿಲ್ಲ, ಕನ್ಫ್ಯೂಸ್ ಆಗೋ ಜಾಗ ಇದೆ ಅಂದ ತಕ್ಷಣ ಒಂದು ಫೋಟೋ ವೀಡಿಯೋಸ್ ಮಾಡ್ಕೊಂಬಿಡಿ. ಅವಾಗ ನೆಕ್ಸ್ಟ್ ಟೈಮ್ ಅಸೆಂಬ್ಲಿ ಮಾಡೋದಕ್ಕಾರೆ ಅದೇ ಸ್ವಲ್ಪ ನಿಮ್ಗೆ ಅನುಕೂಲ ಆಗುತ್ತೆ.
ಇಲ್ಲದಿದ್ರೆ ಕನ್ಫ್ಯೂಸ್ ಆಗಿ ಆ ಕಡೆ ಈ ಕಡೆ ಹಾಕಿ ಈ ಕಡೆ ಆ ಕಡೆಗೆ ಹಾಕಿದರೆ ಅದು ಸರಿಯಾಗಿ ವರ್ಕ್ ಆಗಲ್ಲ. ಓಕೆ, ಸ್ವಲ್ಪ ಆದಷ್ಟು ಟೈಟ್ ಮಾಡಬೇಕು, ಓವರ್ ಟೈಟ್ ಮಾಡಬಾರ್ದು. ಸೊ ಮೀಡಿಯಮ್ ಮಾಡಿದ್ರೂ ಇದು ಏನಾಗುತ್ತೆ, ಲೀಕೇಜ್ ಶುರು ಆಗ್ಬಿಡುತ್ತೆ ಏರು. ಆದಷ್ಟು ಸ್ವಲ್ಪ ಮಟ್ಟಿಗೆ ಟೈಟ್ ಅನಿಸಿದ ಮಟ್ಟಿಗೆ ಟೈಟ್ ಮಾಡ್ಕೋಬೇಕು ಇದನ್ನ ಯಾವಾಗಲೂ. ಓವರ್ ಟೈಟ್ ಮಾಡಿದ್ರೆ ಏನಾಗುತ್ತೆ, ಇದೆಲ್ಲ ಕ್ಯಾಸ್ಟಿಂಗ್ ಇರುತ್ತೆ, ಕ್ಯಾಸ್ಟಿಂಗು ಟಕ್ ಅಂತ ಹೊಡೆದೋಗ್ಬಿಡುತ್ತೆ. ಓಕೆ, ಓಕೆ, ಇದು ಫಿಟ್ಟಿಂಗ್ಸು. ಹಿಂಗಾದ್ಮೇಲೆ ನಾವು ಆಯಿಲ್ ಹಾಕೋದು. ಆಯಿಲ್ ಟೈಟ್ ಮಾಡಪ್ಪ ನಟ್ಟು. ಆಯಿಲ್ ನಟ್ಟೆಲ್ಲ ಟೈಟ್ ಮಾಡಿ ನಾವು ಹೊಸ ಆಯಿಲ್ ಹಾಕ್ಬೇಕಾಗತ್ತೆ ಆಯಿಲ್ ಚೇಂಬರಿಗೆ. ಓಕೆ, ಹಾಲು ಹೋದರೆ ಇದ್ರೊಳಗೆ ಆಯಿಲ್ ಚೇಂಬರ್ಗೆಲ್ಲ ತುಂಬ ಹಾಲು ನಿಂತಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗತ್ತೆ. ಬಿಚ್ಚಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಹಾಲು ಹೋಗುತ್ತೆ, ಅದನ್ನು ಕ್ಲೀನ್ ಮಾಡಬೇಕು ಅಂತೇಳಿ. ಓಕೆ, ಡೀಸೆಲ್ ಯೂಸ್ ಮಾಡಬೇಕಾಗತ್ತೆ ಕ್ಲೀನ್ ಮಾಡೋಕ್ಕೆ, ಪೆಟ್ರೋಲ್ ಯೂಸ್ ಮಾಡಬಾರ್ದು. ಪೆಟ್ರೋಲು ಆದಷ್ಟು ಬೇಗ ಫೈರ್ ಆಗಿಬಿಡುತ್ತೆ ಏನಾದ್ರು ಹೆಚ್ಚು ಕಡಿಮೆ ಆದರೆ. ಆದಷ್ಟು ಡೀಸಲ್ಲು ಇಲ್ಲ ಟಿನ್ನರು ಬೇಡ, ಡೀಸೆಲ್ ಯೂಸ್ ಮಾಡಿ. ಹಾಂ, ನಾವೀಗ ಆಯಿಲ್ ಹಾಕ್ಬೇಕಾಗುತ್ತೆ. ಆಯಿಲ್ ನಟ್ಟಿದೆ. ಓಕೆ, ಇಲ್ಲಿಂದ ಆಯಿಲ್ ಹಾಕೋದು, ಇಲ್ಲಿಂದ ಆಯಿಲ್ ತೆಗಿಯೋದು. ಪ್ರತಿ 3 ತಿಂಗಳು ಒಂದ್ಸತಿ ಆಯಿಲ್ ತೆಗೆದ್ಬಿಟ್ಟು ನಾವು ಹೊಸ ಆಯಿಲ್ ಹಾಕ್ಬೇಕಾಗತ್ತೆ. ನೋಡಿ, ಇದು ಸ್ವಲ್ಪ ಟೈಟ್ ಇರುತ್ತೆ. ಸ್ಪಾನರ್ ಅಡ್ಜಸ್ಟೇಬಲ್ ಸ್ಪಾನರ್ ಬಿಚ್ಕೋಬೇಕಾಗತ್ತೆ. ಈ ಥರ ಅಡ್ಜಸ್ಟೇಬಲ್ ಸ್ಪಾನರ್ ಬಿಚ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ತೆಗೆದ್ಬಿಟ್ಟು ನೋಡಿ, ಈ ಥರ ಹಿಂಗೆ ಲಾಲ್ ಕೀ ಅಂದರೆ ಇದು ಪೆನಲ್ ಇಟ್ಕೊಂಬಿಟ್ಟು ನೋಡಿ ಈ ಥರ ಆಯಿಲ್ ಹಾಕ್ಬೇಕಾಗತ್ತೆ. ಆಲ್ಮೋಸ್ಟ್ ಈ ಗ್ಲಾಸ್ ಇದೆಯಲ್ಲ, ಗ್ಲಾಸ್ ಕಾಣ್ತಾ ಇದೆ ನೋಡಿ, ಆ ಗ್ಲಾಸಲ್ಲಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬರಬೇಕು. ಒಂದೇ ಒಂದು ಪಾಯಿಂಟು, ಜಾಸ್ತಿ ಆಯಿಲ್ ಹಾಕ್ಬಾರ್ದು, ಕಡಿಮೆನೂ ಹಾಕ್ಬಾರ್ದು, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟೇ. ನೋಡಿ, ಈ ಥರ ಆಯಿಲ್ ಇದೆ ನೋಡಿ ಗ್ಲಾಸಲ್ಲಿ. ಸ್ವಲ್ಪ ಶಾರ್ಟೇಜ್ ಇದೆ, ನೀವು ಹಾಕುವಾಗ ಪೂರ್ತಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗತ್ತೆ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಅಪ್ಡೇಟ್ ಮಾಡ್ತೀವಿ. ಓಕೆ, ಈ ಥರ ಬೇರೆ ಬೇರೆ ಪಂಪ್ಸ್ದೆಲ್ಲ ಇದೆ, ಅದನ್ನ ಸಾಧ್ಯವಾದಷ್ಟು ನಾವು ಬಿಚ್ಚಿಬಿಟ್ಟು ನಿಮಗೆ ಸರ್ವಿಸ್ ಮಾಡೋದು ಯಾವ ಥರ ಅಂತ ಅಪ್ಡೇಟ್ ಮಾಡ್ತೀವಿ. ಓಕೆ, ಏನಾದರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ಸ್ ಮಾಡಿ, ನಾವಿನ್ನೂ ರಿಪ್ಲೈ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೊ ಮಚ್.